ಆವಾಗ ನಾವು KS ವಿಚಾರವಾಗಿ ತುಂಬಾ ಪ್ರಬಲವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ವು. ಅಲ್ಲಿಂದ ನೋಡಿ ಅಸಲಿ ವಿಷಯ ಶುರುವಾಗಿತ್ತು. ಯಾವಾಗ ನಾನು ಸರಣಿ ವಿಡಿಯೋಗಳನ್ನ ಬಿಡ್ತೀನಿ ಅಂತ ಹೇಳಿ ಸಿದ್ಧ ಮಾಡಿಕೊಂಡ್ವು, ಸೊ ಆಗಿನಿಂದ KPSCಗೆ ತುಂಬಾ ನಿಷ್ಠೆಯಿಂದ ಇರುವಂಥವ್ರು ಕೆಲವರು ಶುರು ಮಾಡ್ಕೊಂಡ್ರು. ಹಂಗೆ ಹಿಂಗೆ ಏನ್ ದಾಖಲೆ ಇದೆ ಇವೆಲ್ಲ ಪಬ್ಲಿಸಿಟಿಗಾಗಿ ಅಂತ. ನೋಡಿ, ಒಂದು ವಿಷಯ ಹೇಳ್ತೀನಿ, ನಿಮಗೆ ನಾನು ಅದನ್ನು ನಿರೂಪಿಸುವಂತ ಅವಶ್ಯಕತೆನೇ ಇಲ್ಲ. ಅದನ್ನ ನಾವು ಎಲ್ಲಿ ನಿರೂಪಿಸ್ಬೇಕಲ್ಲಿ ನಿರೂಪಿಸ್ಬಿಟ್ರೆ ಏನಾಗ್ಬೇಕು ಅದಾಗತ್ತೆ. ನಮಗೆ ಬೇಕಿರೋದು ಫಲಿತಾಂಶ, ಪಬ್ಲಿಸಿಟಿ ಅಲ್ಲ. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಈ KS 384 ಗೆಜೆಟ್ ಪ್ರೊಬೇಷನರಿ ನೇಮಕಾತಿಯಲ್ಲಿ 40 ಜನ ಕೂಡ 40ರಿಂದ 45 ಜನ ಕೂಡ ಜೆನ್ಯೂನ್ ಆಗಿ ಆಯ್ಕೆ ಆಗಲ್ಲ. ಇದನ್ನ 100ಕ್ಕೆ 100 ನೀವೆಲ್ಲ ಹೇಳ್ತಾರೋ ಅಲ್ಲಿ ಬಂದು ಬರೆದು ಕೊಡ್ತೀನಿ ಒಂದು ಅಗ್ರಿಮೆಂಟ್ ಪೇಪರ್ ಮೇಲೆ, ಆಯ್ತಾ? ಹಂಗಿದೆ ಪರಿಸ್ಥಿತಿ. ಸೊ ನೋಡಿ, ಸುಖ ಸುಮ್ಮನೆ ಆರೋಪ ಮಾಡೋಕ್ಕೆ ನಮ್ಗೇನು ತಲೆ ಕೆಟ್ಟಿಲ್ಲ. ಅಂಡ್ ಇನ್ನೊಂದು ವಿಷಯ, ನಿನ್ನೆ ರಾಜ್ಯಪಾಲರ ಗಮನಕ್ಕೂ ಕೂಡ ಇದನ್ನ ತಂದಿದ್ದೀವಿ. ಅಂಡ್ ಸೋಮವಾರ ಲೋಕಾಯುಕ್ತಕ್ಕೂ ಕೂಡ ನಾವು ಇದ್ರ ಬಗ್ಗೆ ದೂರು ಕೊಡ್ತಿದ್ದೀವಿ. ಈವನ್ ಹೈಕೋರ್ಟ್ ಅಲ್ಲೂ ಕೂಡ ರಿಟ್ ಪಿಟಿಷನ್ ಹಾಕೊಳ್ತೀವಿ. ಇಂಟರ್ವ್ಯೂ ಸ್ಥಗಿತ ಅಂದ್ರೆ ತಾತ್ಕಾಲಿಕವಾಗಿ ಇದನ್ನ ನಿಲ್ಲಿಸ್ಬೇಕು. ಯಾಕೆ ಅಂತಂದ್ರೆ ತನಿಖೆ ಇಲ್ಲದೆ ಸುಖ ಸುಮ್ಮನೆ ಅಲ್ಲಿ ಯಾರು ಆರೋಪ ಮಾಡ್ತಾ ಇಲ್ಲ, ನಾವೇನೋ ತನಿಖೆ ಮಾಡಿಸ್ಬಿಟ್ಟಿವಿ ಆಯ್ತು, ಏನು ಅಕ್ರಮ ಆಗಿಲ್ಲ ಅಂತ ಹೇಳೋದಲ್ಲ. ಸೊ ನೋಡಿ, KS ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಿ ಏನೇನಿಲ್ಲ, ಮೇನ್ಸ್ ಪರೀಕ್ಷೆಯಲ್ಲಿ ಯಾಕೆ ನಮ್ಗೆ ಇಷ್ಟು ಪ್ರಬಲವಾಗಿ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಅಂತಂದ್ರೆ, ಮೇನ್ಸ್ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೆಲವರು ಆಯ್ಕೆ ಆಗಿದ್ರು ಅಂತದ್ದು ಒಂದು ಪ್ರಶ್ನೆ. ಇನ್ನೊಂದು, ಪ್ರಿಲಿಮ್ಸ್ ಅಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಲೋಪದೋಷ ಆಗಿದೆ, ಸೊ ಅವರಲ್ಲಿ ಪಿಟಿಷನ್ ಹಾಕೊಂಡು ಅವರಿಗೆ ಕೋರ್ಟಲ್ಲಿ ಅವಕಾಶ ಸಿಕ್ತು. ಇಲ್ಲಿ ಇದನ್ನೇ ಚಾನ್ಸ್ ಮಾಡ್ಕೊಂಡಂತ ಕೆಲವೊಂದಿಷ್ಟು ಯಾವ ರೀತಿ ಅವ್ರಿಗೆ ಹೇಳ್ಬೇಕು ಗೊತ್ತಿಲ್ಲ, ಸಂಬೋಧಿಸ್ಬೇಕು, ಅವರು ಲಕ್ಷ ಕೊಟ್ಟು ಪಿಟಿಷನ್ ಹಾಕೊಂಡ್ಬಂದು ಹೈಕೋರ್ಟ್ ಅಲ್ಲಿ ಮೇನ್ಸ್ಗೆ ಅವಕಾಶ ಪಡ್ಕೊಂಡು ಮೇನ್ಸ್ ಅಲ್ಲಿ ಖಾಲಿ ಪೇಪರ್ ಏನು ಬರೀದೆ, ಈ ರೀತಿ ಖಾಲಿ ಪ್ಲೇನ್ ಪೇಪರ್ ಅನ್ನ, ಉತ್ತರ ಪತ್ರಿಕೆಯನ್ನ ಕೈಗಿಟ್ಟು ಎದ್ದು ಬಂದು ಅವರು ಆಯ್ಕೆ ಆಗಿದ್ದಾರೆ. ಈಗ ಸಂದರ್ಶನದಲ್ಲೂ ಕೂಡ ಆಯ್ಕೆ ಆಗ್ತಾರೆ. ಟೋಟಲ್ ಪ್ಯಾಕೇಜ್ ಇದೆ ಅವರು. ಸೊ ಯಾರು ಎತ್ತ ಏನು ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದ್ದೇ ಇರುತ್ತೆ. ನೋಡಿ, KS ನೇಮಕಾತಿ ಅನ್ನುವಂಥದ್ದು ನಮ್ಮ ರಾಜ್ಯದ ಪ್ರತಿಷ್ಠಿತ ನೇಮಕಾತಿ. ಮೊದಲನೇದಾಗಿ ನಾವು ಒಂದಿಷ್ಟು ಜನ ಅಭ್ಯರ್ಥಿಗಳ ರಿಜಿಸ್ಟರ್ ನಂಬರನ್ನು ಈಗ ಕೊಟ್ಟಿದ್ದೀವಿ, KPSCವರೆಗೂ ಕೂಡ ಕೊಡ್ತೀವಿ. ಸೊ ಅವರ ತನಿಖೆಯನ್ನ, ಆ ಒಂದು ರಿಜಿಸ್ಟರ್ ನಂಬರ್ಗಳ ತನಿಖೆಯನ್ನ, ಅವರ ಉತ್ತರ ಪತ್ರಿಕೆಗಳನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು. ಆ್ಯಂಡ್ ಅವರು ಪರೀಕ್ಷೆ ಬರೆದಂಥ ಕಸ್ತೂರಬಾ ನಗರದ ಕಾಲೇಜಿನ ಎಕ್ಸಾಮ್ ಸೆಂಟರ್ನ ಅವರ ಕೊಠಡಿಯ CCTV ಫುಟೇಜನ್ನು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಇಡೀ KS ಅಕ್ರಮದ ಮೂಲ ಏನು ಅನ್ನುವಂಥದ್ದು ಬಯಲಿಗೆ ಬಂದೇ ಬರುತ್ತೆ. ಶೋರ್, ಆ ಒಬ್ಬ ಮಹಿಳಾ ಅಧಿಕಾರಿ, ಈಗಾಗಲೇ ಕಾರ್ಯನಿರ್ವಹಿಸ್ತಿರುವಂಥ ಮಹಿಳಾ ಅಧಿಕಾರಿಯ ತನಿಖೆ ಆದರೆ ಎಲ್ಲರೂ ಹೊರಗಡೆ ಬರ್ತಾರೆ. ಅವರು ಈ ಹಿಂದಿನ 2017-18 ನೇಮಕಾತಿ 2020ರಲ್ಲಿ ಏನಾಯ್ತಲ್ಲ, 22ರಲ್ಲೆಲ್ಲ ಮುಗೀತದು, 20-22 ಆ ಟೈಮಲ್ಲಿ. ಸೊ ಆ ಒಂದು ನೇಮಕಾತಿಯಲ್ಲಿ 21ನೇ ವಯಸ್ಸಿಗೆ ಕಾನೂನು ಪದವೀಧರೆ ಅವರು 21ನೇ ವಯಸ್ಸಿಗೆ ಫಸ್ಟ್ KS ಎಕ್ಸಾಮಲ್ಲಿ ಬರೆದು ಆಯ್ಕೆ ಆಗ್ತಾರೆ. ಅವರಿಗೆ ಕನ್ನಡದ ಗಂಧ ಗಾಳಿ ಕೂಡ ಇಲ್ಲ. ಒಂದು ಪೇಜ್ ಕನ್ನಡವನ್ನು ನೀವೇನೋ ಅವ್ರ ಕೈಲಿ ಬರ್ಸಿದ್ರೆ KPSC ಮುಂದೆ ನಿಂತು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ ನಾವು ನಿಮ್ಮನ್ನು, ಓಕೆನಾ? ಡಿಪಾರ್ಟ್ಮೆಂಟ್ ನಡೆಸುವಂಥ ನಿಮ್ಮ KPSCಗೆ ಆಯ್ಕೆ ಆಗುವಂಥ ಅಧಿಕಾರಿಗಳ ಡಿಪಾರ್ಟ್ಮೆಂಟ್ ನಡೆಸುವಂಥ ಒಂದು ಕನ್ನಡ ಪರೀಕ್ಷೆ ಇರುತ್ತೆ, ಪಾಸ್ ಆಗ್ಬೇಕು ಅವರಿಗೆ ಅಂತ, ಪ್ರೊಬೇಷನರಿ ಕ್ಲಿಯರ್ ಆಗಿ. ಆ ಪರೀಕ್ಷೆಯಲ್ಲಿ ವಿಫಲರಾಗಿದ್ದಾರೆ ಅವರು. ಅದರಲ್ಲಿ ವಿಫಲರಾಗಿದ್ದಕ್ಕೆ ಅವ್ರಿಗೆ ಪ್ರೊಬೇಷನರಿ ಕ್ಲಿಯರ್ ಆಗಿಲ್ಲ. ಸೊ ಅವರು ಈಗ ಅಗೇನ್ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟನ್ನು ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ಈಗ ಆಯ್ಕೆ ಆಗೋದಕ್ಕೆ ಹೊರಟಿರುವಂಥ 2017-18 ಬ್ಯಾಚ್ನಲ್ಲಿ ಅವರ ಹೆಸರು ಇದೆ, ಆ ಒಂದು ಲಿಸ್ಟಲ್ಲಿ ಹೆಸರಿದೆ ಅವ್ರದ್ದು. ಅವರು ಅಗೇನ್ ಈಗ ಕೋರ್ಟ್ ಮೂಲಕ ಅವಕಾಶ ಪಡ್ಕೊಂಡಿದ್ದಾರಲ್ಲ 6 ಜನ, ಅದರಲ್ಲೂ ಕೂಡ ಆ ಮಹಿಳಾಧಿಕಾರಿ ಇಬ್ಬರು. ನಮಗೆ ಇಬ್ಬರ ಮೇಲೆ ಬಹಳ ಗಂಭೀರವಾದಂಥ ಅನುಮಾನ ಇದೆ ಆ್ಯಂಡ್ ಅವರ ಮೇಲೆ ನಾವು ಆರೋಪ ಕೂಡ ಮಾಡ್ತಾ ಇದ್ದೀವಿ. ಸೊ ಅವರಿಬ್ಬರ ತನಿಖೆ ಆದರೆ ಇಡೀ KS ಸ್ಕ್ಯಾಮಲ್ಲಿ ಏನೇನಿದೆ ಅನ್ನುವಂಥದ್ದು ಬಯಲಿಗೆ ಬರುತ್ತೆ. ಅವರಿಬ್ಬರ ಜೊತೆ ಇನ್ನು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ, ಡೌಟೇ ಇಲ್ಲ. ಆ ಒಬ್ಬ ಮಹಿಳಾ ಅಧಿಕಾರಿಯ ಅಂದರೆ ಈಗ ಆಲ್ರೆಡಿ ಪಾಸ್ ಆಗಿ ಇರುವಂಥವ್ರಿಗೆ ಆಫ್ಲೈನಲ್ಲಿ ಅಪ್ಲಿಕೇಶನ್ ತುಂಬಕ್ಕೂ ಕೂಡ ಬಂದಿಲ್ಲ. ಅದನ್ನು ಯಾರು ತುಂಬಿಕೊಟ್ರು, ಎಲ್ಲಿದ್ದಾರೆ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅವರ ಪ್ರತಿಯೊಂದು ವಿಳಾಸವನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಯಾರ್ಯಾರು ಆಸ್ಪಿರೆಂಟ್ಸು ಇದರಲ್ಲಿ ಅಕ್ರಮವಾಗಿ ಆಯ್ಕೆ ಕೊಟ್ಟಿದ್ದಾರೆ, ಅವ್ರು ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಚಾಟ್ ಲಿಸ್ಟು ಆ್ಯಂಡ್ ಅವರ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮ್ಮ ಹತ್ರ ಇದನ್ನು ನಾವು ಡಿಸ್ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಅಲರ್ಟ್ ಆಗ್ತಾರೆ. ಸೊ ನಮಗೆ ಡಿಸ್ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಪ್ರತಿಯೊಂದು ದಾಖಲೆಗಳ ಪುಟವನ್ನು ಸಿದ್ಧ ಮಾಡಿದ್ದೀವಿ.
ಇದನ್ನ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ಸರಿಯಾಗಿ ತಲುಪಿಸಿದ್ರೆ ಖಂಡಿತವಾಗಿ ಇದು ಕೆಲಸ ಆಗುತ್ತೆ ಅನ್ನುವಂಥದ್ದು 100ಕ್ಕೆ 100 ನಮಗೆ ಗೊತ್ತಿದೆ. ಆ ಒಬ್ಬ ಮಹಿಳಾ ಅಧಿಕಾರಿಯ ತನಿಖೆ ಆಗ್ಬಿಟ್ರೆ ಖಂಡಿತವಾಗಿ ಹೇಳ್ತೀನಲ್ಲ 100ಕ್ಕೆ 100ರಷ್ಟು ನಮಗೆ ಇವ್ರ ಮೇಲಿರುವಂಥ ಅನುಮಾನಕ್ಕೆ ತೆರೆ ಬೀಳುತ್ತೆ. ನೀವು ಸರಿಯಾಗಿ ಪಾರದರ್ಶಕವಾಗಿ ಇದೀವಿ ಅನ್ನೋದಾದ್ರೆ ಈ ಅಧಿಕಾರಿಯ ಒಂದು ತನಿಖೆ ಮಾಡಿ. ಇವ್ರು ಯಾರು ಆಯ್ಕೆ ಆಗಿದಾರಲ್ಲ ಅವ್ರ ಮೇಲೆ ತನಿಖೆ ಮಾಡಿ, ಅವರ ಉತ್ತರ ಪತ್ರಿಕೆಯನ್ನು ಡಿಸ್ಕ್ಲೋಸ್ ಮಾಡಿ. ನೀವು ಮಾಡಿಲ್ಲ ಅಂದ್ರೆ ನಾವು ಮಾಡಿಸ್ತೀವಿ. ಯಾವತ್ತು KPSC RTIಗಳಿಗೆ ಸರಿಯಾಗಿ ಉತ್ತರ ಕೊಡೋದಿಲ್ಲ ಅನ್ನುವಂಥದ್ದು ಗಂಭೀರವಾದ ಆರೋಪ KPSC ಮೇಲಿರುವಂಥದ್ದು. ಯಾರೇ ಒಂದು RTI ಹಾಕಿದ್ರು ಕೂಡ ಸರಿಯಾಗಿ ಉತ್ತರ ಕೊಡಲ್ಲ. ಯಾವತ್ತು ಸುಪ್ರೀಂ ಕೋರ್ಟ್ ಹಿಂದೆ ಹೇಳಿದ್ರು ಕೂಡ ಉತ್ತರ ಪತ್ರಿಕೆಗಳನ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಸುಟ್ಟು ಹಾಕಿದೆ ಎಷ್ಟು OMRಗಳನ್ನ. ಈ ಹಿಂದೆ ಇತಿಹಾಸ ನಡೆದಿದೆ. ಈ ರೀತಿ ಇರೋದಕ್ಕೆ ನೀವು ಈ ರೀತಿ ಪರೀಕ್ಷೆ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು ನಾವು. ನಮ್ಗೇನು ತಲೆ ಕೆಟ್ಟಿಲ್ಲ. ಪ್ರತಿ ಬಾರಿ ಕೂಡ ನಿನ್ನೆ ಯಾರು KPSC ಕಾರ್ಯದರ್ಶಿ ಅವರ ಹೆಸರಲ್ಲಿ ಕಮೆಂಟ್ ಹಾಕಿದ್ದಾರೆ, ಅದು ನಿಜವಾಗ್ಲೂ KPSC ಕಾರ್ಯದರ್ಶಿ ಅವರೇ ಆಗಿದ್ರೆ ನಮ್ಮ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರೆ ಖಂಡಿತವಾಗಿ ನಾವು ಹೇಳೋ ವಿಷಯಗಳನ್ನು ಗಮನಿಸಿ. ಇಲ್ಲ ಬೇರೆ ಯಾರು ಆಗಿದ್ರೆ ನಾವು ಅದನ್ನ ಸೈಬರ್ ಕಂಪ್ಲೇಂಟ್ ಕೊಟ್ಟು ಯಾವನವನು ಅಂತ ತೆಗೆಸ್ತೀವಿ. ಯಾಕೆ ಅಂತಂದ್ರೆ ಇಂಥ ವಿಷಯಗಳಲ್ಲಿ ಏನೋ ಬೇಕಾಬಿಟ್ಟಿಯಾಗಿ ಮಾತಾಡೋದಲ್ಲ, ಇದು ತುಂಬಾ ಸೀರಿಯಸ್ ಇಶ್ಯೂ. ರಾಜ್ಯದ ಪ್ರತಿಷ್ಠಿತ ನೇಮಕಾತಿಯ ಬಹುದೊಡ್ಡ ಹಗರಣದ ಒಂದು ಇಂಚಿಂಚು ಮಾಹಿತಿ. ಇಲ್ಲಿ ಯಾರಿಗೆ ಏನೇ ಒಂದು ಥ್ರೆಟ್ ಆದ್ರೂ ಏನೇ ಆದ್ರೂ ಕೂಡ ಯಾರನ್ನೂ ಬಿಡಲ್ಲ. ನಾವು ಒಂದು ವಿಷಯದಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದೀವಿ, ಇದು ಸುಮ್ಮನೆ ಮಾಡ್ತಾ ಇರೋದಲ್ಲ. ನಾವು ಆಫ್ಲೈನ್ ಅಲ್ಲಿ ಬಂದು ಬೇಕಿದ್ರೆ ಇವತ್ತೇ ಇದನ್ನ ಚಾನಲ್ ಡಿಲೀಟ್ ಮಾಡಿ ಬಂದು ಹೋರಾಟ ಕೇಳಿತೀವಿ. ನೀವು ರೆಡಿ ಇದ್ರೆ ಬನ್ನಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ಅದು ಯಾವ ಅಭ್ಯರ್ಥಿಗಳ ಮೇಲೆ ನಮ್ಗೆ ಅನುಮಾನ ಇದೆ ಅವ್ರನ್ನ ಕರ್ಕೊಂಡ್ಬಂದು ಕುಂದಿರಿಸಿ ನಾವು ಹೇಳಿದಂತೆ ನೀವು ಕೇಳಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತೀವಿ ನಾವು. ಇದು ಸುಮ್ಮನೆ ನಾವೇನೋ ಮಾಡ್ತಾ ಇರೋ ಆರೋಪ ಅಲ್ಲ. ಪ್ರತಿಯೊಂದಕ್ಕೂ ಕೂಡ ಎವಿಡೆನ್ಸ್ ಇರೋದಕ್ಕೆ ಮಾತಾಡ್ತಾ ಇರೋದು. ಸಾಕ್ಷಿಗಳು ಇಲ್ಲದಿದ್ರೆ ನಾವು ಇದ್ರ ಬಗ್ಗೆ ಸುಮ್ಮನೆ ಕೂತ್ಕೊಳ್ತಾ ಇದ್ವಿ. ಕೋರ್ಟ್ ಅಲ್ಲಿ ಕೇಸ್ ಹಾಕಿದಾಗ ಕೇಸ್ ವಿಡ್ರಾ ಮಾಡ್ಸೋಕೆ ಯಾವನ ಬಂದು ದುಡ್ಡು ಕೊಟ್ಟ? ಆ ಪ್ರತಿಯೊಬ್ರು ಮಾತಾಡಿರೋ ಗುಪ್ತವಾಗಿ ಗ್ರೂಪ್ಗಳು ಮಾಡ್ಕೊಂಡು ಮಾತಾಡಿರೋ ಪ್ರತಿಯೊಂದು ದಾಖಲೆ ಇದೆ ನೋಡಿ. ಈ ವಿಷಯದಲ್ಲಿ ನಾವು ಯಾಕೆ ಯಾವುದನ್ನು ಕೂಡ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೆ. ಕಾನೂನಿನ ವಿಚಾರದಲ್ಲಿ ತುಂಬಾ ಆಳವಾಗಿ ತಿಳ್ಕೊಂಡಿರೋದ್ರಿಂದ ನಾವು ಈ ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ. ಇದನ್ನ ನಾವು ಇಲ್ಲಿಗೆ ಬಿಟ್ರೆ ಬೇರೆ ರೀತಿ ಗೇಮ್ ಆಡೋದಕ್ಕೆ ನೀವು ಶುರು ಮಾಡ್ತೀರಾ ಅಂತ ನಮಗೆ ಗೊತ್ತು. ಒಂದು ಡಿಪಾರ್ಟ್ಮೆಂಟ್ ನಿಮ್ಮ ಅಧಿಕಾರಿಗಳಿಗೆ ನಡೆಸೋ ಪರೀಕ್ಷೆ, ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇರೋರು KPSCಯ ಕಡ್ಡಾಯಕರಣ ಪರೀಕ್ಷೆಯಲ್ಲಿ ಹೆಂಗೆ ಪಾಸ್ ಆದ್ರೆ ಹೇಳಿ? ನೀವೆಷ್ಟು ಆನ್ಸರ್ ಶೀಟ್ಗಳನ್ನ ನಾಟಕ ಮಾಡಿದ್ರಿ ಅಲ್ಲಿ ಆ ಎಕ್ಸಾಮ್ ಸೆಂಟರ್ ಇಂದ ತೆಗೆದುಕೊಂಡು ಹೋಗೋದಕ್ಕೆ ಅನ್ನೋದು ಪ್ರತಿಯೊಂದು ಅವತ್ತು ಅಭ್ಯರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ಮ ಅಲ್ಲಿ ಅವತ್ತು ನ್ಯೂಸ್ ಕೂಡ ಆಗಿದೆ ಆ ವಿಷಯ. ಅದೇ ಎಕ್ಸಾಮ್ ಸೆಂಟರಿನ ಇಬ್ಬರ ಮೇಲೆ ನಮಗೆ ಪ್ರಬಲವಾದ ಅನುಮಾನ ಇದೆ. ಅದನ್ನ ನೀವು ಬಗೆಹರಿಸಿದ್ರೆ ನಾವು ಈ ವಿಷಯದಲ್ಲಿ ಒಂದು ತಾರ್ಕಿಕ ಅಂತ್ಯ ಓಕೆ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಬಿಡಲ್ಲ. ಯಾಕೆ ಅಂತಂದ್ರೆ ಅಲ್ಲೇ ಇದೆ ಮೂಲ, ಅಲ್ಲಿಂದಾನೇ ಶುರುವಾಗಿದೆ. ಆ್ಯಂಡ್ BBMP ಕಾಲೇಜ್ಗೆ ನೀವು ಹೆಚ್ಚುವರಿ ಉತ್ತರ ಪತ್ರಿಕೆಗಳನ್ನ ಕಳಿಸಿರುವಂಥದ್ದು, ಉತ್ತರ ಪತ್ರಿಕೆಗಳ ಸೀಲ್ ಓಪನ್ ಆಗಿರುವಂಥದ್ದು ತುಂಬಾ ಗಂಭೀರವಾದಂಥ ಆರೋಪ. ಅದಕ್ಕೆ ನೀವೇನೋ ಕ್ಲಾರಿಫಿಕೇಶನ್ ಕೊಟ್ಟು ನುಳಿದುಕೊಂಡಿದ್ದೀರಾ. ಹಿಂದಿನ ರಾತ್ರಿ ನೀವು ಕ್ವಶನ್ ಪೇಪರ್ನ ಎಲ್ಲಿ ರೆಡಿ ಮಾಡಿದ್ರಿ, ಎಲ್ಲಿ ರೆಡಿ ಮಾಡಬೇಕಾಗಿತ್ತು, ಅದರ ಬಗ್ಗೆ ನಮಗೆ ಗಂಭೀರವಾದಂಥ ಅನುಮಾನಗಳಿದೆ. ಸೊ ಅದನ್ನು ನೀವು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದು ಯಾರೇ ಆಗಿರಲಿ, ಇಂಥವ್ರೇ ಆಗಿರಲಿ, ನಾವು ಬಿಡಲ್ಲ. ಸೊ ಯಾಕೆ ಅಂತಂದ್ರೆ ಲಕ್ಷಾಂತರ ಜನ ರಾಜ್ಯದ ಅಭ್ಯರ್ಥಿಗಳು 10 ವರ್ಷ, 5 ವರ್ಷ, 12 ವರ್ಷ ಕೂಡ KS ಹುದ್ದೆ ಕನ್ಸ್ಕೊಂಡು ಓದಿರ್ತಾರೆ. ಅವರ ಕನಸಿಗೆ ಮಣ್ಣು ಹಾಕುವಂತ ಕೆಲಸ ಮಾಡಬೇಡಿ. ನಾವು ಕೇಳ್ತಾ ಇರೋ ಮಟ್ಟಿಗೆ ನಮಗೆ ಬಂದಿರೋ ಮಾಹಿತಿ, ನಾನು ಯಾವುದೋ ಎಲ್ಲಿಯವನೋ ಅಲ್ಲ, ಯಾವುದೋ ಬೇರೆ ದೇಶದವನಲ್ಲ. KPSCಗೆ 2 ಭ್ರಷ್ಟ ಅಧ್ಯಕ್ಷನ ಕೊಟ್ಟಂತ ಜಿಲ್ಲೆಯವನು. ನನ್ನ 6ನೇ ತರಗತಿಯಿಂದ KPSCಯ ಅಕ್ರಮಗಳ ಬಗ್ಗೆ ಇಂಚಿಂಚು ಕೇಳ್ಕೊಂಡು ಬೆಳೆದಿರೋನು. ನಮ್ಮ ಊರಲ್ಲಿ ಸ್ವತಃ ನಮ್ಮ ಸಂಬಂಧಿಯೇ ಈ ಹಿಂದಿನ KS ನೇಮಕಾತಿಯಲ್ಲಿ, ಆತನ ಹೆಸರು ಕೂಡ ಹೇಳ್ಬೇಕಂದ್ರೆ ಹೇಳ್ತೀನಿ, ಚನ್ನಪ್ಪ ಅಂತೇಳಿ. ಆತ ಇದೇ KS ನೇಮಕಾತಿಯಲ್ಲಿ 18ರ ನೇಮಕಾತಿಯಲ್ಲಿ 50 ಲಕ್ಷ ಹಣವನ್ನ ಹೆಂಗೆ ಕೊಟ್ಟ, ಎಷ್ಟು ಜಮೀನು ಮಾಡಿದ್ರು ಅನ್ನುವಂಥ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಆಗ ನಾನಿನ್ನು ವಿದ್ಯಾರ್ಥಿ ಸ್ಕೂಲಲ್ಲಿ ಓದ್ತಾ ಇದ್ದವನು. ಸುಮ್ಮನೆ ಯಾರ ಹೆಸರನ್ನು ಹೇಳಿ ಏನೋ ಮಾಡೋದಿಲ್ಲ. ತುಂಬಾ ನಡೆಯುತ್ತೆ. ಪ್ರತಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಬಾರಿ ನೇಮಕಾತಿಗಳು PDO, CTA, KS ಏನೇ ಆದಾಗೂ ಕೂಡ ಜಮೀನು ಮಾರುವಂಥದ್ದು ಕಾಯಂ. ಯಾಕೆ ಅಂತಂದ್ರೆ ಈ ರೀತಿ ಅದನ್ನು ನೋಡಿಕೊಂಡು ಬೆಳೆದಿರೋದಕ್ಕೆ ನನಗೆ ಈ ವ್ಯವಸ್ಥೆ ಮೇಲೆ, ಎಸ್ಪೆಷಲಿ ಈ ಸಂಸ್ಥೆಯ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದೀನಿ, ಇಷ್ಟೊಂದು ನನಗೆ ಸಿಟ್ಟಿದೆ. ಪ್ರಾಮಾಣಿಕವಾಗಿ ನೀವೇನಾದರೂ ಪ್ರತಿ ಪರೀಕ್ಷೆ ನಡೆದಾಗ ನಿಮ್ಮ ಆನ್ಸರ್ಸ್ಗಳನ್ನ, ಆಸ್ಪಿರೆಂಟ್ಸ್ ಆನ್ಸರ್ಸ್ಗಳನ್ನ ಡಿಸ್ಕ್ಲೋಸ್ ಮಾಡಿದ್ರೆ, ನೀವು KA ರೀತಿ OMRಗಳನ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೇಲೆ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಳಿ? ಒಂದಕ್ಕಾದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತೀರಾ? PDO HK ಪರೀಕ್ಷೆಯಲ್ಲಿ ಅಷ್ಟೊಂದು ಅಕ್ರಮ ಆಗಿದೆ ಅಂತ ವಿಡಿಯೋ ಸಾಕ್ಷಿ ಸಮೇತ ಅಭ್ಯರ್ಥಿಗಳಲ್ಲಿ
ಬಂದರೆ ನೀವು ಅದನ್ನು ತನಿಖೆ ಮಾಡಿಸಿಲ್ಲ. CTI ಕೂಡ ಆರ್ಡರ್ ಕಾಪಿ ಕೊಡಿಸಿದ್ರಿ. ಇವನ್ KS ಕೂಡ ಅದೇ ಹಂತದಲ್ಲಿ ಹೋಗ್ತಾ ಇದ್ದೀರಾ. ಎಷ್ಟು ಭಾರಿ ಅಂತ ನೇಮಕಾತಿಗಳಿದೆ. ADLR ನೇಮಕಾತಿಯಲ್ಲೂ ಕೂಡ ಒಂದೇ ಅಪಾರ್ಟ್ಮೆಂಟ್ನ ಇಬ್ರು ಆಸ್ಪಿರೆಂಟ್ಸ್, ಒಂದೇ ಅಪಾರ್ಟ್ಮೆಂಟ್. ಹೆಂಗೆ ಅದು ಅವ್ರು ಯಾರಿರೋ ಅಪಾರ್ಟ್ಮೆಂಟ್ ಅಂತ ಕೂಡ ಹೇಳ್ತೀನಿ. ಇದೇ ನಮ್ಮ KPSCಯ ಗಣ್ಯರಿರುವಂಥ ಅಪಾರ್ಟ್ಮೆಂಟ್, ಅದೇ ಅಪಾರ್ಟ್ಮೆಂಟ್ನ ಇಬ್ರು ADLR ಅಲ್ಲಿ ಸೆಲೆಕ್ಟ್ ಆಗಿದ್ರು. ಇನ್ನು OBC ಆಫೀಸರ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ OBC ಆಫೀಸರಲ್ಲಿ HKಲಿ ಒಂದು ಕ್ವಾಲಿಫಿಕೇಶನ್ ಹಾಕಿದ್ರೆ, ನಾನ್ HKಲಿ ಒಂದು ಕ್ವಾಲಿಫಿಕೇಶನ್ ಹಾಕಿದವರು ಬೇಕಾಬಿಟ್ಟು ಹೆಂಗೆಂಗೋ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಯಾಕೆ ಬೇಕು ಹೇಳಿ ಕ್ವಾಲಿಫಿಕೇಶನ್, ಹೆಂಗೋ ಹಣ ಕೊಟ್ಟಿರ್ತಾರೆ, ಆಯ್ಕೆ ಆಗ್ತಾರೆ. ಈ ರೀತಿ ಅಕ್ರಮಗಳನ್ನ ಪ್ರಶ್ನೆ ಮಾಡುವಂಥವ್ರನ್ನ ನೀವು ಈ ರೀತಿ ಕೇಳ್ತೀರ. ರಾಜ್ಯದ ಯುವ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನೋಡಿ, ನೀವು ಮುಂದಿನ ಪರೀಕ್ಷೆಗಳಲ್ಲಿ ನೇಮಕಾತಿಯಲ್ಲಿ ಆಯ್ಕೆ ಆಗಬೇಕನ್ನೋ ಆಸೆ ಇದ್ರೆ, ನಿಮ್ಗೆ ಏನಾದರೂ ದುಡ್ಡು ಕೊಡದೆ ನೇರವಾಗಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯೋ ಆಸೆ ಇದ್ರೆ, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಒಂದು 5,000 ಜನ ಆದರೂ ಒಂದು ಬೃಹತ್ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಾವೊಂದು ವಾಟ್ಸಪ್ ಲಿಂಕ್ ಅನ್ನ ಹಾಕ್ತೀನಿ. ಸೊ ಇದಕ್ಕೆ ಎಲ್ಲರೂ ಕೂಡ ಜಾಯಿನ್ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಧನ್ಯವಾದ.